ಎಲ್ಲ ಆರ್ಟಿಸ್ಟು ಬಂದು ಸಿನಿಮಾ ನೋಡೋದು, ನನ್ನ ಮಗಳ ಸಿನಿಮಾ ನೋಡೋದು ನಮಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಮನಸಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರಿವ್ಯೂ ಬರಬೇಕಾದ್ರೆ, ನೈಟ್ ಶೋ ಬರಬೇಕಂದ್ರೆ ಪಾಪ ವೀಕ್ ಡೇಸ್ಲಿ ಪಾಪ ಟ್ರಾಫಿಕ್ ಇರುತ್ತೆ. ಬಟ್ ಅದರಲ್ಲೂ ನಮ್ಮ ಮೇಲೆ ಒಂದು ಅಭಿಮಾನಕ್ಕೆ, ನನ್ನ ಮಗಳ ಮೇಲೆ ಒಂದು ಆಸೆಗೆ, ಒಂದು ಪ್ರೀತಿಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ನನಗೂ ತುಂಬ ಇಷ್ಟ ಆಯಿತು ಪಿಕ್ಚರು. ಅಂದರೆ ವಿಕಿಯನ ಪಾತ್ರ ಭಾಳ ಕಾಡುತ್ತೆ, ತುಂಬಾ ನ್ಯಾಚುರಲಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಡೈರೆಕ್ಷನ್ ಅಷ್ಟೇ ಎಷ್ಟು ಸ್ಮೂತಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಇರ್ಬೋದು, ಇಲ್ಲ ಸೆಟ್ ವರ್ಕ್ ಇರ್ಬೋದು, ಮ್ಯೂಸಿಕ್ ಚರಣ್ ರಾಜ್ ಅವ್ರದ್ದು, ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಅಷ್ಟೇ ಭಾಳ ಅದ್ಭುತವಾಗಿದೆ. ಆ್ಯಂಡ್ ಸಾಂಗ್ಸು ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಒಂದು ಸ್ಮಾಲ್ ಒಂದು ಕ್ಯಾಂಗಲ್ ಬರ್ತೀವಿ. ಐ ಥಿಂಕ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಸಿನಿಮಾ ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಿ. ಯಾಕಂದರೆ ಒಂದು ಯಂಗ್ ಟೀಮ್ ಬಂದಾಗ ಏನಾಗ್ತಂದರೆ ಒಂದು ವಿಭಿನ್ನವಾದ ಸಿನಿಮಾ ಬರುತ್ತೆ. ಒಂದು ವಿಭಿನ್ನವಾದ ಸಿನಿಮಾ ಬಂದಾಗ ಏನಾಗುತ್ತೆ, ಹೊಸ ಪ್ರತಿಭೆಗಳು ಬಂದರೆ ಕನ್ನಡ ಇಂಡಸ್ಟ್ರಿಗೆ, ಭಾಷೆಗೆ, ನಮ್ಮ ಕಲ್ಚರ್ಗೆ ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತೀನಿ. ನೋಡಿ ಆಶೀರ್ವಾದ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಈ ಫಿಲಮಲ್ಲಿ ವಂಶಿ ಅವ್ರು ಮಾಡಿರೋದು, ಆದರೆ ಹೊರಗಡೆ ಬರಬೇಕಾದ್ರೆ ವಿಕಿ ಅಂತಲೇ ಅನಿಸುತ್ತೆ ಹೊರತು ಬೇರೆ ಅವ್ರ ಹೆಸರು ನೆನಪಿಗೆ ಬರಲ್ಲ. ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಎರಡನ್ನೂ ಮಾಡೋದು ತುಂಬ ಕಷ್ಟದ ವಿಚಾರ. ಆದರೆ ವಂಶಿ ಅವರು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ. ಈ ಫಿಲಮ್ ಚೆನ್ನಾಗಿ ಹೋಗಲಿ ಅಂತ ಹೇಳ್ತೀನಿ. ನಮಸ್ಕಾರ.